ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರ ಸುತ್ತ ಮತ್ತೊಂದು ವಿವಾದ ಹುಟ್ಟುಕೊಂಡಿದೆ. ಇದು ವಿಚಿತ್ರವಾದಂತಹ ವಿವಾದ. ರೌಡಿ ಶೀಟರ್ ಜೊತೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಕ್ಷೇತ್ರ ಪರ್ಯಟನೆ ಮಾಡ್ತಾ ಇದ್ದಾರೆ. ಶಿರಸಿಯ ರೌಡಿ ಶೀಟರ್ ಫಯಾಜ್ ಚೌಟಿ ಜೊತೆ ಅನಂತಕುಮಾರ್ ಫ್ರೆಂಡ್ಶಿಪ್ ಆಗಿದೆ. ಫಯಾಜ್ ಚೌಟಿ 30ಕ್ಕೂ ಹೆಚ್ಚು ಪ್ರಕರಣಗಳಿರುವಂತಹ ರೌಡಿ ಶೀಟರ್ ಈತನನ್ನು ಕರ್ಕೊಂಡು ಕ್ಷೇತ್ರ ಪರ್ಯಟನೆ ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ. ಕಳೆದ ಕೆಲ ದಿನಗಳ ಹಿಂದೆ ರೌಡಿ ಶೀಟರ್ ಫಯಾಜ್ ಚೌಟಿ ಬಿಜೆಪಿಗೆ ಸೇರ್ಕೊಂಡಿದ್ದಾನೆ. ಕಾಂಗ್ರೆಸ್ನಲ್ಲಿದ್ದಂಥ ಈ ರೌಡಿ ಶೀಟರ್ನನ್ನ ಬಿಜೆಪಿಗೆ ಕರ್ಕೊಂಡು ಬಂದವರೇ ಅನಂತಕುಮಾರ್ ಹೆಗಡೆ. ಆತನನ್ನ ಕಟ್ಕೊಂಡು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಅನ್ನುವಂಥದ್ದು, ಅದಕ್ಕೆ ದೃಶ್ಯಗಳು ಕೂಡ ಇದೆ ನಮ್ಮ ಹತ್ರ. ಅನಂತಕುಮಾರ್ ಹೆಗಡೆ ಅವರ ಪಕ್ಕದಲ್ಲಿ ಕುಳಿತುಕೊಂಡಿರುವಂಥವನು ರೌಡಿ ಶೀಟರ್ ಫಯಾಜ್ ಚೌಟಿಯನ್ನ ಕಟ್ಕೊಂಡು ಕ್ಷೇತ್ರದ ತುಂಬ ಓಡಾಡ್ತಾ ಇದ್ದಾರೆ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ, ಗುಡಿ ಗುಂಡಾರಗಳನ್ನು ಕೂಡ ಸುತ್ತುತ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ. ನಮ್ಮ ರಿಪೋರ್ಟರ್ ಕಡತೋಕ ಮಂಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಡತೋಕ, ಅನಂತಕುಮಾರ್ ಹೆಗಡೆ ಫಯಾಜ್ ಎಲ್ಲಿಂದೆಲ್ಲಿಗೆ ಸಂಬಂಧ ಇದು? ಅಜಿತ್, ನಿಜ ಕೂಡ ಅನಂತಕುಮಾರ್ ಈ ಒಂದು ನಡೆ ಬಹಳ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಪ್ರತೀಕ್ಷೆ ಚುನಾವಣೆ ಸಂದರ್ಭದಲ್ಲೂ ಮುಸ್ಲಿಮರನ್ನ ಬೈತಾ ಬಂದವರು, ಅದರಲ್ಲೂ ಕೂಡ ಏನು ಭಯೋತ್ಪಾದಕದ ವಿರುದ್ಧ ಧ್ವನಿ ಎದ್ದಂತ ವ್ಯಕ್ತಿ ಆಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅನಂತಕುಮಾರ್ ಕೆಲವೊಂದು ನಡೆ ವಿಚಾರದಲ್ಲಿ, ಅದರಲ್ಲೂ ಕೂಡ ರೌಡಿ ಶೀಟರ್ ಫಯಾಜ್ ಚೌಟಿ ಅವರ ವಿಷಯದಲ್ಲಿ ಅನಂತಕುಮಾರ್ ಕೈ ಜೋಡಿಸಿದ್ದಾರೆ ಹೇಳುದು ಒಂದು ವಿಡಿಯೋ ಕೂಡ ಸಾಕ್ಷಿಯಾಗಿದೆ. ಈಗ ಅವ್ರ ಜೊತೆನೆ ವೇದಿಕೆನ ಹಂಚಿಕೊಂಡಿದ್ದಾರೆ, ಅವ್ರ ಜೊತೆನೆ ದೇವರದ ಒಂದು ಪ್ರಸಾದವನ್ನ ಸ್ವೀಕರಿಸಲು ಕೂಡ ಆ ವಿಡಿಯೋದಲ್ಲಿ ಚಿತ್ರೀಕರಣದಲ್ಲಿ ಕೂಡ ನೋಡ್ಬೋದು. ಆದ್ರೆ ಅನಂತಕುಮಾರ್ ಎಲ್ಲೋ ಒಂದ್ ಕಡೆ ಈ ಸಲ ತನ್ನ ಸೋಲಿನ ಭೀತಿ ಇದೆಯೋ ಅಥವಾ ಈ ರೀತಿಯ ಮುಸ್ಲಿಮರ ತುಷ್ಟೀಕರಣ ಅಂದ್ರೆ ಮತ ಬಳಕೆಗಾಗಿ ಈ ರೀತಿಯ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಹೇಳುದು ಕೂಡ ಈಗಾಗಲೇ ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ. ಒಟ್ಟಾರೆ ಅನಂತಕುಮಾರ್ ಈ ಒಂದು ನಡೆ ಬಗ್ಗೆ ಸಾಕಷ್ಟು ಸಂಶಯವನ್ನು ವ್ಯಕ್ತಪಡಿಸಿದೆ. ಈಗಾಗಲೇ ಬಿಜೆಪಿಯ ಕೆಲ ನಾಯಕರು ಕೂಡ ಇಕ್ಕಟ್ಟನ್ನ ತಂದಿಟ್ಟಿದೆ. ಯಾಕಂದ್ರೆ ಅನಂತಕುಮಾರ್ ಪ್ರತಿಯೊಂದು ಇಲೆಕ್ಷನ್ದಲ್ಲೂ, ಪ್ರತಿಯೊಂದು ಸಂದರ್ಭದಲ್ಲೂ, ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಈ ರೀತಿಯ ಹೇಳಿಕೆಯನ್ನು ನೀಡ್ತಾ ಬಂದ್ರೆ, ಆದ್ರೆ ಇವತ್ತು ಚೌಟಿ ವಿಷಯದಲ್ಲಿ ಇವತ್ತು ಅವ್ರು ಕೈ ಜೋಡಿಸಿರೋದು ನಿಜಕ್ಕೂ ಕೂಡ ಎಲ್ಲರೂ ಅವರತ್ತ ಕೈ ತೋರಿಸಿ ಮಾತಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ ಹೇಳ್ಬೋದು ಅಜಿತ್. ಮಂಜು, ಈಗ ಫಯಾಜ್ ಒಬ್ಬ ಮುಸ್ಲಿಮು, ಇವರು ಮುಸ್ಲಿಮರ ವಿರುದ್ಧ ಕೆಂಡ ಕಾರ್ತಾ ಇದ್ದಂಥ ರಾಜಕಾರಣಿ ಅನ್ನೋದು ಒಂದು ವಿಷಯ. ಆದರೆ ಆತ ರೌಡಿ ಶೀಟರ್ ಅನ್ನುವಂಥದ್ದು ಯಾವ ಸ್ಟೇಷನ್ನಿನ ರೌಡಿ ಶೀಟರ್ ಈತ? ನಿಜಕ್ಕೂ ಕೂಡ ಅಜಿತ್, ಈಗ 30ಕ್ಕೂ ಹೆಚ್ಚು ಕೇಸ್ಗಳು ಈಗಾಗಲೇ ಫಯಾಜ್ ಚೌಟಿಯ ಮೇಲಿದೆ ಹೇಳೋದು ಕೂಡ ಪ್ರಾಥಮಿಕ ತನಿಖೆಯಿಂದ ಕೂಡ ತಿಳಿದು ಬಂದಿದೆ. ಈಗಾಗಲೇ ಪೊಲೀಸ್ನ ಕೆಲವೊಂದು ಸ್ಟೇಷನ್ ಕೂಡ ಇವ್ರ ಬಗ್ಗೆ ಮಾಹಿತಿಗಳಿದೆ. ಈಗಾಗಲೇ ಪೊಲೀಸ್ ಸ್ಟೇಷನ್ ಕೂಡ ಮಾಹಿತಿಯನ್ನು ಕೂಡ ಇಡಲಾಗಿದೆ. ಇವರು ರೌಡಿ ಶೀಟರ್ ಹೇಳುದು ಕೂಡ ಈಗಾಗಲೇ ದಾಖಲಾಗಿದೆ. ಇಂಥ ಒಂದು ವ್ಯಕ್ತಿ ಜೊತೆ ಕೈ ಜೋಡಿಸಿರೋದು ನಿಜಕ್ಕೂ ಕೂಡ ಅನಂತಕುಮಾರ್ ಹೆಗಡೆ ಅವರಿಗೆ ಶೋಭೆ ತರುತ್ತಾ ಇಲ್ಲ ಹೇಳುವುದಂತೂ ಕೂಡ ಕೆಲವೊಂದು ಹಿಂದೂ ನಾಯಕರು, ಅದ್ರೂ ಕೂಡ ಸೂರಜ್ ನಾಯಕ್ ಸೋನಿ ಕೂಡ ಈ ಒಂದು ಹೇಳಿಕೆಯನ್ನ ನಮ್ಮ ಸುವರ್ಣಕ್ಕೆ ನೀಡಿದ್ರು. ಅನಂತಕುಮಾರ್ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಈ ರೀತಿಯ ಒಂದು ಹೇಳಿಕೆಯನ್ನ ನೀಡ್ತಾ ಬಂದಿದ್ರು. ಭಯೋತ್ಪಾದಕ ವಿರುದ್ಧ ಇರ್ಬೋದು, ಮುಸ್ಲಿಮರ ವಿರುದ್ಧ ಇರ್ಬೋದು. ಆದ್ರೆ ಇವತ್ತು ಚೌಚಿ ಜೊತೆ ಏನು ಕೈ ಜೋಡಿಸ್ತಾರೆ ನಿಜಕ್ಕೂ ಕೂಡ ಅವ್ರಿಗೆ ಶೋಭೆ ತರುವಂತದ್ದಲ್ಲ. ಅವರ ಮಾತಿಗೂ ಕೂಡ ಅವರ ಗೊತ್ತತೆ ಇಲ್ಲ ಹೇಳುದು ಕೂಡ ಎತ್ತಿ ತೋರಿಸ್ತಾ ಹೇಳುವಂತ ಮಾತು ಕೂಡ ಕ್ಷೇತ್ರದಲ್ಲಿ ಆಡ್ತಿರೋದು ಕಂಡು ಬಂದಿದೆ ಅಜಿತ್. ಈಗ ನೀವೊಂದು ಫೋಟೋ ಕೊಟ್ಟಿದ್ದೀರಲ್ಲ ಮಂಜು, ಈ ಫೋಟೋದಲ್ಲಿ ಹಿಂದ್ಗಡೆ ಬ್ಯಾನರ್ ಕಟ್ಟಿದ್ದಾರೆ, ಅದರಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗಿಂತಲೂ ದೊಡ್ಡದಾಗಿ ಫಯಾಜ್ ಚೌಟಿ ಫೋಟೋ ಇದೆ. ಇದನ್ನ ನೋಡ್ತಾ ಇದ್ರೆ ಫಯಾಜ್ ಚೌಟಿನ ಏನೋ ಲೀಡರ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ ಅನಂತಕುಮಾರ್ ಹೆಗಡೆ ಅವರು. ನಿಜ ಅಜಿತ್, ಯಾಕಂತ ಹೇಳಿದ್ರೆ ಇವರು ಕಾಂಗ್ರೆಸ್ ಲೀಡರ್ ಆಗಿತ್ತು ಹೇಳುದು ಕೂಡ ತಿಳಿದು ಬಂದಿದೆ. ಅವರನ್ನ ಬಿಜೆಪಿಗೆ ಕರೆ ತಂದಿದ್ದಾರೆ ಹೇಳುದು ಕೂಡ ಈಗಾಗಲೇ ತಿಳಿದು ಬಂದಿದೆ. ಅದನ್ನು ಕೂಡ ಅನಂತಕುಮಾರ್ ಅವರು ಸ್ಪಷ್ಟಪಡಿಸಬೇಕು. ಯಾಕಂದ್ರೆ ಅವರೊಟ್ಟೆ ವೇದಿಕೆಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಯಾಕಂದ್ರೆ ಅನಂತಕುಮಾರ್ ಅವರ ಪಕ್ಕದಲ್ಲೇ ಇದ್ದು ಇವತ್ತು ತಿರುಗಾಡ್ತಿರೋದು ಕಂಡು ಬಂದಿದೆ. ಇದೆಲ್ಲದಕ್ಕೂ ಕೂಡ ಅನಂತಕುಮಾರ್ ಈಗ ಮಾಧ್ಯಮಕ್ಕೆ ಸರಿಯಾದ ಒಂದು ಹೇಳಿಕೆಯನ್ನು ನೀಡಬೇಕು. ತಾನು ಫಯಾಜ್ ಚೌಟಿಯನ್ನ ಬಿಜೆಪಿಗೆ ಕರೆತಂದು ಹೌದು ಅಥವಾ ಇಲ್ಲ ಹೇಳೋದ್ರ ಬಗ್ಗೆ ಅವರು ಪ್ರಸ್ತುತಪಡಿಸಬೇಕಾಗಿದೆ ಅಜಿತ್. ಈ ಕಾಂಗ್ರೆಸ್ನಲ್ಲಿದ್ದ ಅಂತ ಹೇಳ್ತಿರಲ್ಲ, ಈತ ಅಲ್ಲಿ ಎಲೆಕ್ಷನ್ ನಿಂತ್ಕೊಂಡಿದ್ದು ಹಂಗೇನಾರು ಇದೆಯಾ, ಅಥವಾ ಕಾಂಗ್ರೆಸ್ಸಿನ ಪದಾಧಿಕಾರಿಯಾಗಿ ಏನಾದ್ರು ಅಧಿಕಾರ ವಹಿಸ್ಕೊಂಡಂತಹ ಉದಾಹರಣೆಗಳಿದೆಯಾ ಫಯಾಜ್ ಚೌಟಿ? ಅಲ್ಪಸಂಖ್ಯಾತ ಮೋರ್ಚಾದಲ್ಲಿ ಇದ್ರು ಹೇಳುವಂತದ್ದು ಕೂಡ ತಿಳಿದು ಬಂದಿದೆ. ಅದು ಯಾವುದು ಕೂಡ ಸರಿಯಾದ ದಾಖಲೆ ಕೂಡ ನಮಗೂ ಕೂಡ ಲಭ್ಯವಾಗಿಲ್ಲ. ಒಟ್ಟಾರೆ ಏನು ಫಯಾಜ್ ಚೌಟಿ ಕಾಂಗ್ರೆಸ್ ಲೀಡರ್ ಆಗಿದ್ದು ಹೇಳೋದು ಕೂಡ ಜಿಲ್ಲೆಯಾದ್ಯಂತ
ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಈಗಾಗಲೇ ಏನು ಅನಂತ್ ಕುಮಾರ್ ರೆಡ್ಡಿ ಅವರನ್ನು ತಂದಿದ್ದಾರೆ, ಅದು ಯಾವ ಉದ್ದೇಶಕ್ಕಾಗಿ ತಂದಿದ್ದಾರೆ ಕೂಡ ಇನ್ನವರೆಗೆ ಸ್ಪಷ್ಟಪಡಿಸಲ್ಲ. ಆದ್ರೆ ಏನು ಚುನಾವಣೆಯ ಈ ಒಂದು ಕಾಲದಲ್ಲಿ ಲೋಕಸಮರದ ಸಮಯದಲ್ಲಿ ಇವತ್ತು ಫಯಾಜ್ ಚೌಟಿ ಅಂತ ಒಬ್ಬ ರೌಡಿ ಶೀಟರನ್ನ ತನ್ನ ಜೊತೆ ಇಟ್ಕೊಂಡಿರೋದು, ಅದ್ರ ಬಗ್ಗೆ ಅನಂತ್ ಕುಮಾರ್ನೇ ಸ್ಪಷ್ಟಪಡಿಸಬೇಕಾಯಿತು. ಯಾವಾಗ ಇವರು ಬಿಜೆಪಿಗೆ ಸೇರಿಸ್ಕೊಂಡಿದ್ದು ಈ ಫಯಾಜ್ ಚೌಟಿನ? ಅಂದ್ರೆ ತಾನು ಬಿಜೆಪಿಗೆ ಸೇರ್ಸ್ಕೊಂಡಿದ್ದ ಹೇಳೋದ್ರ ಬಗ್ಗೆ ಎಲ್ಲೂ ಕೂಡ ಅನಂತ್ ಕುಮಾರ್ ರೆಡ್ಡಿ ಹೇಳಿಕೆಯನ್ನು ನೀಡಿಲ್ಲ. ಈಗ ನಾವು ಕೂಡ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದೆ. ಯಾಕಂದ್ರೆ ಈಗ ಕಾರವಾರ ಕ್ಷೇತ್ರದಲ್ಲಿ ಇವತ್ತು ಚುನಾವಣಾ ಪ್ರಚಾರದಲ್ಲಿ ಇದ್ದಾರೆ ಅನಂತ್ ಕುಮಾರ್ ರೆಡ್ಡಿ. ಇನ್ನು ಕೆಲವೇ ಸಮಯದಲ್ಲಿ ಅವರು ನಮ್ಗೆ ಸಿಗ್ತಾರೆ. ಆ ಸಂದರ್ಭದಲ್ಲಿ ಕೂಡ ನಾವು ಇವರನ್ನ ಪ್ರಶ್ನೆ ಮಾಡ್ತೇವೆ. ಯಾಕಂದ್ರೆ ಅನಂತ್ ಕುಮಾರ್ನ ನಡೆ ಅಂದ್ರೆ ಇಷ್ಟು ವರ್ಷ ಕಾಲ ಅವರು ಏನು ಒಂದು ಭಯೋತ್ಪಾದನೆ ಇರ್ಬೋದು, ಮುಸ್ಲಿಮರ ವಿರುದ್ಧ ಒಂದು ಹೇಳಿಕೆಯನ್ನು ನೀಡ್ತಿದ್ರು, ನಮ್ಗೆ ದೇಶದ್ರೋಹಿಗಳು ಯಾರ್ದು ಕೂಡ ಓಟ್ಗಳು ಬೇಡ ಹೇಳುವಂತ ಒಂದು ಮಾತುಗಳನ್ನ ಆಡಿದ್ರು. ಆದ್ರೆ ಇವತ್ತು ಒಂದ್ ಕಡೆ ಫಯಾಜ್ ಚೌಟಿ ಅಂತ ಒಂದು ವ್ಯಕ್ತಿಯನ್ನ, ಅದರ ರೌಡಿ ಶೀಟರ್ನನ್ನ ಕೈ ಜೋಡಿಸಿರೋದ್ರಿಂದ ಅವರು ಆ ಹೇಳಿಕೆಯನ್ನು ನೀಡಲೇಬೇಕಾಗತ್ತೆ. ಅದು ಬಿಜೆಪಿ ಕರೆ ತಂದರು ಅಥವಾ ತನ್ನ ಸ್ನೇಹಿತನ ಯಾವ್ದು ಹೇಳೋದ್ರ ಬಗ್ಗೆ ಸ್ಪಷ್ಟಪಡಿಸಬೇಕಾಗಿದೆ. ಅಜಿತ್, ಈ ಅನಂತಕುಮಾರ್ ಹೆಗಡೆ ಅವರ ಹಾರ್ಡ್ ಕೋರ್ ಹಿಂದುತ್ವ ಫಾಲೋವರ್ಸ್ ಇದಾರಲ್ಲ, ಅವ್ರು ಹೆಂಗ್ ನೋಡ್ತಾರೆ ಇದನ್ನ? ನಿಜಕ್ಕೂ ಕೂಡ ಅನಂತ್ ಕುಮಾರ್ ಬಗ್ಗೆ ಅಂದ್ರೆ ಅತ್ಯಂತ ನಿಕಟವರ್ತಿ. ಒಂದ್ ಕಡೆಗೆ ಅವರ ಶಿಷ್ಯನಾದಂತ ಸೂರಜ್ ನಾಯ್ಕ್ ಸೋನಿ ಇವತ್ತು ಕಾರವಾರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಕೂಡ ಅನಂತ್ ಕುಮಾರ್ ವಿರುದ್ಧ ಅವರು ಚಾಟಿಯನ್ನು ಬೀಸಿದ್ದಾರೆ. ಅನಂತ್ ಕುಮಾರ್ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬಣ್ಣ ಬದಲಾಯಿಸುವ ವ್ಯಕ್ತಿ ಹೇಳುವಂತದ್ದು ಕೂಡ ಅವರಿಗೆ ಹೇಳಿದ್ದಾರೆ. ಅದರಂತೆ ಬಿಜೆಪಿಯ ಕೆಲವು ನಾಯಕರು ಅಂದ್ರೆ ಅವ್ರಿಗೆ ನೇರವಾಗಿ ಅನಂತ್ ಕುಮಾರ್ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಧೈರ್ಯವನ್ನ ತೋರಿಸ್ತಿಲ್ಲ. ಆದ್ರೆ ಹಿಂದ್ಗಡೆ ಅನಂತ್ ಕುಮಾರ್ ಬಗ್ಗೆ ಅಂದ್ರೆ ಈ ಬಾರಿ ಟಿಕೆಟ್ ಅನ್ನ ಬದಲು ಮಾಡ್ಲೇಬೇಕು ಹೇಳುವಂತ ಒಂದು ಹಠಕ್ಕೆ ಕೂಡ ಕೆಲವು ನಾಯಕರು ತೊಡಗಿದ್ರು. ಈಗಾಗಲೇ ಕಾಗೇರಿ ಅಂತ ಲೀಡರ್ಗಳು ಇರ್ಬೋದು, ಆದ್ರೆ ಮುಂದೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಆದ್ರೆ ಡಾಕ್ಟರ್ ಜಿ.ಜಿ. ಹೆಗಡೆ ಅಂದ್ರೆ ವೈದ್ಯರಾಗಿರುವಂತ ಅವರನ್ನ ಅವ್ರ ವಿರುದ್ಧ ನಿಲ್ಲಿಸಲಿಕ್ಕೆ ಬಿಜೆಪಿಯಲ್ಲೇ ಒಂದು ಹಿಂದ್ಗಡೆಯಿಂದ ಪಿತೂರಿಗಳು ಕೂಡ ನಡೀತದೆ. ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಅಮಿತ್ ಶಾ ಅನ್ನು ಕೂಡ ಕೆಲವೊಂದು ನಿಯೋಗ ಹೋಗಿ ಭೇಟಿ ಆಗಿದೆ ಹೇಳುವಂತದ್ದು ಕೂಡ ತಿಳಿದು ಬಂದಿದೆ. ಒಟ್ಟಾರೆ ಅನಂತ್ ಕುಮಾರ್ ಹೆಗಡೆ ಅವರು ಈ ಒಂದು ನಿಲುವುಗಳು ಕೂಡ ಬಿಜೆಪಿಗೆ ಅತ್ಯಂತ ಸಂಕಷ್ಟವನ್ನ ತಂದಿಟ್ಟಿದೆ. ಒಟ್ಟಾರೆ ಇವತ್ತು ಮುಂದಿನ ದಿನದಲ್ಲಿ ಅನಂತ್ ಕುಮಾರ್ಗೆ ಮತ್ತು ಅವರ ಏನವರ ಹೇಳಿಕೆಯನ್ನು ನೀಡ್ತಾ ಬಂದಿದ್ರು, ಅದೆಲ್ಲದಕ್ಕೂ ಕೂಡ ತೊಂದರೆ ಆಗುವ ಲಕ್ಷಣಗಳು ಕಾಣ್ತಾ ಇದೆ. ಅಜಿತ್, ರಾಜಕೀಯ ಲಾಭ ಏನಾದರೂ ಆಗುತ್ತಾ ಫಯಾಜ್ನ ಸೇರಿಸ್ಕೊಂಡಿದ್ದಕ್ಕೆ? ಅಲ್ಲ, ಈಗ ಯಾಕೆ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಅಂದ್ರೆ ಮುಸ್ಲಿಮರು ಸಾಕಷ್ಟು ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಈ ಫಯಾಜ ಅಂತ ಒಂದು 100 ಜನರು ತಂದ್ರು ಕೂಡ ಮುಸ್ಲಿಮರು ಅಂದ್ರೆ ಅಲ್ಪಸಂಖ್ಯಾತರು ಯಾವುದೇ ಕಾರಣಕ್ಕೂ ಅನಂತ್ ಕುಮಾರ್ ಹೆಗಡೆಗೆ ಕೈ ಜೋಡಿಸೋದು ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ವೇದಿಕೆಯಲ್ಲೂ ಅನಂತ್ ಕುಮಾರ್ ಹೇಳಿಕೆಯನ್ನು ನೀಡಿದ್ರು. ಅದೆಲ್ಲದಕ್ಕೂ ಕೂಡ ಅಲ್ಪಸಂಖ್ಯಾತರ ನಿಯೋಗದ ಕೆಲವೊಂದು ನಾಯಕರಿರ್ಬೋದು, ಅವ್ರು ಯಾರು ಕೂಡ ಅವ್ರಿಗೆ ಅನಂತ್ ಕುಮಾರ್ಗೆ ಕೈ ಜೋಡಿಸಿಲ್ಲ. ಮತ್ತು ಅವರು ಮಂತ್ರಿ ಆದ ಸಂದರ್ಭದಲ್ಲಿ ಏನ್ ಹಾರಗಳನ್ನ ಹಾಕಿರ್ಬೋದು ವಿನ ಅವರ ಹೇಳಿಕೆ ಎಲ್ಲವನ್ನು ಕೂಡ ವಿರೋಧಿಸ್ತಾ ಬಂದಿದ್ದಾರೆ. ಆದ್ರೆ ಈಗ ಫಯಾಜ್ ಚೌಟಿ ಅಂತ ಒಂದು ರೌಡಿ ಶೀಟರ್ನನ್ನ ಅವರೇನು ಇವತ್ತು ತಮ್ಮ ಜೊತೆನ ಎಲ್ಲ ಕಡೆ ಒಂದು ಸಮಾರಂಭಗಳಲ್ಲಿ ಕರೆದೊಯ್ತಿದ್ದಾರೆ. ಅದೆಲ್ಲದಕ್ಕೂ ಕೂಡ ಯಾವುದೇ ರೀತಿಯಲ್ಲೂ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ದಿನಕರ್ ಶೆಟ್ಟಿ, ಕುಮಟಾ ಶಾಸಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಾಸಕರೇ. ನಮಸ್ಕಾರ. ಇದೇನಿದು ಫಯಾಜ್ಗೂ ಅನಂತ್ ಕುಮಾರ್ ಹೆಗಡೆ ಎತ್ತಣದೆತ್ತ ಸಂಬಂಧ ಇದು? ನಂಗೆ ಗೊತ್ತಿಲ್ಲ. ನಾನು ಇವತ್ತೇ ಪೇಪರ್ ನೋಡಿದೆ. ಪೇಪರ್ ಇವತ್ತಷ್ಟೇ ನೋಡಿದೆ. ಮತ್ತೆ ನಾವು ನೋಡ್ರೆ ನಮ್ಮ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತವಾಗಿ MLA ಕೆಲಸ ಮಾಡುವಂತದ್ದು. ಹೀಗಾಗಿ ಅದು ಫಯಾಜ್ ಯಾರು ಏನು ಅಂತದೆಲ್ಲ ನಾವು ಹೆಚ್ಚು ಗಮನ ಕೊಟ್ಟಿದ್ದು ಇಲ್ಲ. ಇವತ್ತೇ ನೋಡಿದೆ, ಇವತ್ತೇ ಗೊತ್ತಾಯ್ತು. ಅಲ್ಲೇ ಕೆಲವು ಫೇಸ್ಬುಕ್ ನಲ್ಲೆಲ್ಲ ಬರ್ದಿದ್ದಾರೆ ಅವ್ನ್ ರೌಡಿ ಹಾಗೆ ಹೀಗೆ ಅನ್ನುವಂಥದ್ದು. ನೋಡಿ ಗಮನ ಹರಿಸಿದ್ದೇನೆ, ತಿಳ್ಕೊಳ್ತೇನೆ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಿ ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ? ಇಲ್ಲ, ಅಂತವ್ರನ್ನ ದೂರ ಇಟ್ಕೊಳ್ಳೋದು ಬಹಳ ಒಳ್ಳೆ ಇದೆ. ಅವನು ಮುಸ್ಲಿಂ ಅನ್ನೋ ಕಾರಣಕ್ಕ, ರೌಡಿ ಅನ್ನೋ ಕಾರಣಕ್ಕ? ಇಲ್ಲ, ರೌಡಿ ರೌಡಿ ಅನ್ನುವಂತ ಕಾರಣ. ಈ ವಿಷಯದ ಬಗ್ಗೆ ಮಾತಾಡ್ತೀರಾ? ಸಂಪರ್ಕ ಕಡಿತಗೊಂಡಿದೆ. ಕುಮಟಾ ಶಾಸಕ ಮಾತಾಡ್ತಾ ಇದ್ರು ನಮ್ಮ ಜೊತೆಗೆ. ರೌಡಿ ಅನ್ನುವ ಕಾರಣಕ್ಕಾಗಿ ಇಂಥವ್ರನ್ನೆಲ್ಲ ಜೊತೆಗೆ ಇಟ್ಕೊಳ್ಳೋದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ರೌಡಿ ಅನ್ನುವ ಕಾರಣಕ್ಕಾಗಿ, ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಅಲ್ಲ ಅನ್ನುವ ಮಾತನ್ನು ದಿನಕರ್ ಶೆಟ್ಟಿ, ಕುಮಟಾ ಶಾಸಕರು ಹೇಳ್ತಾ ಇದ್ರು. ಬಹಳ ಇಂಟ್ರೆಸ್ಟಿಂಗ್ ಆದಂಥ ಬೆಳವಣಿಗೆ. ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದಂಥ ರೌಡಿ ಶೀಟರ್ ಫಯಾಜ್ ಚೌಟಿ ಈಗ ಬಿಜೆಪಿಗೆ ಜಾಯಿನ್ ಆಗಿದ್ದಾನೆ. ಬಿಜೆಪಿಗೆ ಕರ್ಕೊಂಡು ಬಂದಂಥವರೇ ಅನಂತಕುಮಾರ್ ಹೆಗಡೆ ಅನ್ನುವಂಥ ಮಾತು. ಅನಂತಕುಮಾರ್ ಹೆಗಡೆ ಅವರು ಈ ರೌಡಿ ಶೀಟರ್ ಫಯಾಜ್ ಚೌಟಿಯನ್ನು ಕಟ್ಕೊಂಡು ಕ್ಷೇತ್ರ ಪರ್ಯಟನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅನೇಕ ಜನರಿಗೆ ಆಶ್ಚರ್ಯ ಆಗುತ್ತೆ. ಆದರೆ ಇದು ಸತ್ಯ. ರೌಡಿ ಶೀಟರ್ ಒಬ್ಬರ ಜೊತೆಗೆ ಓಡಾಡ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ. ಅವನ ಹೆಸರು ಫಯಾಜ್ ಚೌಟಿ. ಮೂಲತಃ ಶಿರಸಿ ಅವನು. ಈತನ ವಿರುದ್ಧ 30ಕ್ಕೂ ಹೆಚ್ಚು ಪ್ರಕರಣಗಳಿವೆ ಅನ್ನುವಂಥ ಪ್ರಾಥಮಿಕ ಮಾಹಿತಿಗಳು ಬರ್ತಾ ಇದೆ. ಅನಂತಕುಮಾರ್ ಹೆಗಡೆ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಪುರೋಹಿತರಿಂದ ತೀರ್ಥ ಸ್ವೀಕಾರ ಮಾಡಿದಂಥವನು
ಇದೇ ಫಯಾಜ್ ಚೌಟಿ. ವೇದಿಕೆಯನ್ನು ಹಂಚಿಕೊಂಡಿದ್ದಾನೆ ಕೇಂದ್ರ ಸಚಿವರ ಜೊತೆ. ಇದರ ಹಿಂದುಗಡೆ ಇರುವಂಥ ಬ್ಯಾನರ್ನಲ್ಲಿ ಕೇಂದ್ರ ಸಚಿವರಿಗಿಂತಲೂ ದೊಡ್ಡದಾಗಿ ಇರುವಂಥ ಫೋಟೋ ಫಯಾಜ್ ಚೌಟಿ. ಈ ಇಬ್ಬರ ಫೋಟೋಗಳ ಮಧ್ಯದಲ್ಲಿ ಬದಲಾಗುತ್ತಿರುವ ಭಾರತ ವಿಶ್ವಗುರು, ಭಾರತದ ಚಿತ್ತ ದೇಶ ನಡೆಸಲು ಮೋದಿ ಸಮರ್ಥ. ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರು ಬಿಜೆಪಿಗೆ ಕರೆದುಕೊಂಡು ಬಂದಿರುವಂಥ ವ್ಯಕ್ತಿ ಒಬ್ಬ ರೌಡಿ ಶೀಟರ್ ಅನ್ನುವಂಥದ್ದು ವಿವಾದದ ಒಂದು ತೂಕ ಆದರೆ, ಮತ್ತೊಂದು ತೂಕ ಆತ ಒಬ್ಬ ಮುಸ್ಲಿಂ ಅನ್ನುವಂಥದ್ದು. ಫಯಾಜ್ ಚೌಟಿ ಶಿರಸಿಯ ರೌಡಿ ಶೀಟರ್, 30ಕ್ಕಿಂತಲೂ ಹೆಚ್ಚು ಪ್ರಕರಣಗಳ ಈತನ ಮೇಲಿವೆ. ಈತ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದಿದ್ದಾನೆ. ಈಗ ಅನಂತಕುಮಾರ್ ಹೆಗಡೆ ಅವರ ಪರವಾಗಿ ಪ್ರಚಾರ ನಡೆಸ್ತಾ ಇದ್ದಾನೆ. ಸೂರಜ್ ಹಿಂದೂ ಸಂಘಟನೆಯ ಮುಖಂಡರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸೂರಜ್ ಅವರೇ. ನಮಸ್ಕಾರ. ಏನಾಗ್ತಿದೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಕ್ಷೇತ್ರದಲ್ಲಿ ಅಹಂಕಾರಿ, ಮಾತು ನಾಲಿಗೆಗೆ ಹಿಡಿತಾನೆ ಇಲ್ಲಿರುವಂತ ವ್ಯಕ್ತಿ, ಇಡೀ ಜಿಲ್ಲೆಗೆ ಅಭಿವೃದ್ಧಿ ಅಂದ್ರೆ ಶೂನ್ಯ ತೋರಿಸಂತ ವ್ಯಕ್ತಿ ಉತ್ತರ ಕುಮಾರ ಅನಂತಕುಮಾರ್ ಹೆಗಡೆ ಇದ್ದಾರೆ. ಅಲ್ಲಿವರೆಗೂ ಈ ಜಿಲ್ಲೆ ಬದಲಾವಣೆನೂ ಆಗುದಿಲ್ಲ, ಅಭಿವೃದ್ಧಿನೂ ಆಗುದಿಲ್ಲ. ಈಗ ಈ ಫಯಾಜ್ ಚೌಟಿ ಯಾರೀತ ಏಕಾಏಕಿ ಬಿಜೆಪಿಗೆ ಬಂದು ಅನಂತಕುಮಾರ್ ಹೆಗಡೆ ಅವರ ಜೊತೆ ವೇದಿಕೆ ಹಂಚಿಕೊಂಡು ಪ್ರಚಾರ, ಮೋದಿ ಅವರ ಪರವಾಗಿ ಪ್ರಚಾರ ಕೂಡ ಮಾಡ್ತಾ ಇರುವಂತದ್ದು. ಅದೇ ನಾನು ಮಾಧ್ಯಮದ ಮುಖಾಂತರ ಕೇಳ್ಕೊಟ್ಟೆ. ಅವರು ಸಾಕಷ್ಟು ಕೇಸ್ಗಳಿದೆ, 20-30 ಕೇಸ್ ಇದೆ, ರೌಡಿ ಶೀಟ್ ಅಂತೆಲ್ಲ ಹೇಳಿದ್ರು. ಅವರು ಸಂಬಂಧ ಬೆಳೆಸಿದ್ರೆ ಅಂತವ್ರ ಹತ್ರ ಅವ್ರಿಗೆ ಏನಿಲ್ಲ. ಅವರೇ ಹೇಳ್ಕೊಂಡಿದ್ದಾರೆ ರಾಜಕಾರಣಕ್ಕಾಗಿಯೇ ನಾನು ಇದ್ದಂತ ವ್ಯಕ್ತಿ ಅಂತ. ಅವ್ರಿಗೆ ಗೊತ್ತಾಗಿದೆ, ಈಗ ನಮ್ಮನ್ನೆಲ್ಲ ತುಳಿದಕ್ಕೆ ಅವರಿಗೆ ಗೊತ್ತಾಗಿದೆ ಹಿಂದುಳಿದ ಯುವಕರು ಈ ಬಾರಿ ಅವರು ಪರವಾಗಿ ನಿಲ್ಲುವುದಿಲ್ಲ ಅಂತ. ಹಂಗಾಗಿ ಯಾರ್ದಾರು ತಗೊಂಡು ಹೊಟ್ಟು ಅವರು ಚುನಾವಣೆ ಎದುರಿಸಬೇಕು, ಗೆಲ್ಲಬೇಕು ಅನ್ನೋ ಉದ್ದೇಶ. ಲಾಭ ಆಗುತ್ತೆ, ರಾಜಕೀಯ ಲಾಭ ಆದ್ರೂ ಆಗುತ್ತೆ ಅನ್ಸುತ್ತಾ ನಿಮ್ಗೆ? ತಂದೆ 4 ಚುನಾವಣೆ ಆಯ್ತಂತ ಅವ್ರು ವೋಟ್ ಹಾಕಿಲ್ಲ ಅಂತ ಅಂದ್ರೆ ಅವ್ರ ತಂದೆಗೆ ಗೊತ್ತಿತ್ತು ಮಗ ನಾಲಾಯಕ್ ಅಂತ. ಈ ಬಾರಿ ಮೋದಿ ಹೆಸರಲ್ಲಿ ವೋಟ್ ಹಾಕ್ತಾರೆ ಅಂತ ಹೇಳಿದ್ದಾರೆ. ಭವಿಷ್ಯತ್ ತಂದೆ ಕೂಡ ಹೇಳಿರ್ಬೇಕು, ಅಪ್ಪ ಈ ಸಲ ಮೋದಿ ಸಲಗಾರ ವೋಟ್ ಹಾಕು ಅಂತ. ಆದ್ರೆ ನನಗೆ ವಿಶ್ವಾಸ ಇದೆ ಆ ನಾಲಾಯಕ್ ಮಗನ್ನ 4 ಸರಿನೂ ಒಪ್ಕೊಂಡಿಲ್ಲಾಗಿದ್ರು ಈ ಸರಿನೂ ಒಪ್ಕೊಳ್ಳೋದಿಲ್ಲ. ಮತ್ತು ಅದು ಈ ಜನಕ್ಕೂ ಅರ್ಥ ಆಗಿದೆ ಇವರು ನಾಲಾಯಕ್ ಅಂತ. ಈ ಸರಿ ಉತ್ತರ ಕನ್ನಡ ಜಿಲ್ಲೆ ಜನ ಒಪ್ಕೊಳ್ಳೋದಿಲ್ಲ. ಥ್ಯಾಂಕ್ ಯು ಸೂರಜ್ ಅವರೇ, ಧನ್ಯವಾದ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.